ಈ ಎಲೆಕ್ಷನ್ ಲೋಕಸಭಾ ಎಲೆಕ್ಷನಲ್ಲಿ ನೀವು ಏನನ್ನು ಗಮನಿಸ್ಕೊಂಡು ಓಟ್ ಹಾಕ್ತೀರಿ? ಒಳ್ಳೆಯದನ್ನು ಗಮನಿಸ್ಕೊಂಡು ಓಟ್ ಹಾಕ್ತೀವಿ. ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಇದು ಮಾಡ್ತೀವಿ. ದೇಶನ ಯಾರು ಇಂಪ್ರೂವ್ ಮಾಡ್ತಾರೋ ಅಂಥವ್ರು ಓಟ್ ಹಾಕ್ತೀವಿ. ಇರೋದ್ರಲ್ಲಿ ಈಗ ಮೋದಿಯವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಬಿಟ್ಟರೆ ಯಾರು ಸಾಧ್ಯ ಇಲ್ಲ, ಅವರೇ ಬರಬೇಕು. ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿ ಬಗ್ಗೆ 100%. ಅವ್ರು ಹೇಳೋದು 400 ಓಟ್ ಗ್ಯಾರಂಟಿಗಿಂತ ಗೆಲ್ತೀವಿ. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ನೋ 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 ಔಟ್ ಆಫ್ ದಿ ವೇ ಬರೀ ಗ್ಯಾರಂಟಿ ಅಷ್ಟೇ ಹೊರತು ಅವ್ರದ್ದು ಏನು ಕೆಲಸ ಮಾಡಿಲ್ಲ. ಹಳ್ಳಿ ಕಡೆ ಹೋಗಿ ಎಷ್ಟು ಬೈತಾರೆ ಅವ್ರ ಬಗ್ಗೆ ಹೆಂಗಸರು. ಸುಮ್ಮನೆ ತೋರಿಸಿದ್ರೆ ಅಷ್ಟೇ ಹೊರತು ಒಂದು ಏನೂ ಮಾಡಿಲ್ಲ. ಯಾರೋ 10 ಜನ ಕರೆದ್ಬಿಟ್ಟು ಕೊಟ್ಬಿಟ್ರೆ ನಾವು ಕೊಟ್ಟಿದ್ದೀನಿ ತೋರಿಸ್ಕೊಂಬಿಟ್ರೆ ಆಗೋದಿಲ್ಲ. ಇಟ್ಸ್ ವೆರಿ ಬ್ಯಾಡ್. ಅವ್ರ ಇಮ್ಯಾಜಿನ್ ಎಲ್ಲ ಸುಳ್ಳೆ. ಅದೇ ರೀತಿ ಸುಳ್ಳು ಮೋದಿ ಸರ್ಕಾರ ಕೂಡ ಅಂತ ಹೇಳಿ ಇಲ್ಲ, ಖಂಡಿತ ಇಲ್ಲ. ಮಾಡಿ ತೋರಿಸಿದ್ದಾರೆ ಎಲ್ಲ ಕಡೆಯವರು. ಎಲ್ಲ ಕಡೆ ಈವನ್ ರೈತರು ಯಾರೇ ಕೇಳಿ ಒಳ್ಳೇದು ಮಾಡಿದ್ದಾರೆ ಅವರು. ತೆರಿಗೆ ವಿಷಯದಲ್ಲಿ ನಮಗೆ ತಾರತಮ್ಯ ಆಗಿದೆ, ನಮಗೆ ಬರಬೇಕಾದ ಪಾಲು ಸಿಕ್ಕಿಲ್ಲ. ಅವ್ರು ಹೇಳ್ತಾರೆ ಅಷ್ಟೇ ಹೊರತು ಕೊಟ್ಟಿದ್ದೆ ತೋರಿಸಿದಾರಲ್ಲ. ನಿಮ್ಮ ಪ್ರಕಾರ ಸಿದ್ದು ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಫಸ್ಟ್ ಆಫ್ ಆಲ್ ಆ ಕಂಪ್ಯಾರಿಸನ್ ಮಾಡೋದು ತಪ್ಪು ಅಂತ ನನಗೆ. ಸಿದ್ದು ಏನಿದ್ರು ರಾಜ್ಯದ್ದು, ಮೋದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರೋಂಥ ಒಬ್ಬ ನಾಯಕ. ಸೊ ಡೆಫಿನೆಟ್ಲಿ ಮೋದಿಯವ್ರು ನೋಡಿಕೊಂಡೇ ಓಟ್ ಹಾಕೋದು. ಅವ್ರು ಏನೂ ಮಾಡಿಲ್ಲ, ದೇಶಕ್ಕೆ ಕೊಟ್ಟಿರೋ ಚೆಂಬು ಅಂತ ಹೇಳ್ತಾರೆ. ಚೆಂಬು ಆಕ್ಚುಲಿ ಕೊಟ್ಟಿರ್ತಕ್ಕಂಥದ್ದು ಇವರು ನಮ್ಮ ಜನತೆಗೆ ಕಾವೇರಿ ನೀರನ್ನು ರಾತ್ರೋರಾತ್ರಿ ಆಗ ಬಿಟ್ಟು ಕಳ್ತನದಲ್ಲಿ ಬಿಟ್ಬಿಟ್ಟು ನಾವು ನೀರೇ ಬಿಟ್ಟಿಲ್ಲ ಅಂತ ಹೇಳಿ ಚೆಂಬು ಕೊಟ್ಟಿದ್ದಾರೆ ಇವತ್ತು ನಮ್ಮ ಜನಕ್ಕೆ. ಚೆಂಬು ಕೊಟ್ಟಿರೋದು ಇವರು. ಶುಕ್ರವಾರ ಎಲೆಕ್ಷನ್ ಸರ್, ಸೊ ಪಲ್ಸ್ ಯಾರ ಪರವಾಗಿದೆ ಅಂತ ಅನಿಸುತ್ತೆ? ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಂಡಿಯಾ ಅಲಯನ್ಸ್ ಪರವಾಗಿದೆ. ಇಂಡಿಯಾ ಅಲಯನ್ಸ್ ಪ್ರಕಾರ ಹೇಗೆ? ಏನಕ್ಕೆ ಅಂತಂದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾವ ವಿಚಾರದಲ್ಲಿ ಸುಳ್ಳು ಹೇಳಿಲ್ಲ ಅಂತಂದರೆ ಹೇಳಿ ನಾನು ಐ ವಿಲ್ ಪ್ರೂವ್ ದಟ್ ಈಸ್ ಎ ಗ್ರೇಟ್ ಲೈಯರ್ ಅಂತ. ಆದರೆ ಇವಾಗ ನೋಡ್ತಾ ಇದ್ದೀವಿ ಕರ್ನಾಟಕ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಯಾಕೆ ಮತ ಹಾಕಿದ್ರು ಜನ? ಅವ್ರು ಏನು ಕಮಿಟ್ ಮಾಡಿದ್ರು, ಏನು ಪ್ರಾಮಿಸ್ ಮಾಡಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮೋದಿಯವರು 10 ವರ್ಷದಲ್ಲಿ ಏನು ಸಾಧನೆ ಮಾಡಿದಾರೆ ಒಂದು ಲೀಸ್ಟ್ ಕೊಡಿ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು, ಕೊಟ್ರಾ? ಈಗ ಅದ್ರ ಬಗ್ಗೆ ಮಾತಾಡಲ್ಲ. ಬ್ಲ್ಯಾಕ್ ಮನಿ ತರ್ತೀವಿ ಅಂತ ಹೇಳಿದ್ರು, 15 ಲಕ್ಷ ಹಾಕಿದ್ರಾ? ರೈತರದ್ದು ಇನ್ಕಮ್ ದುಪ್ಪಟ್ಟು ಮಾಡ್ತೀವಂತ ಮಾಡಿದ್ರಾ? ಎಷ್ಟು ಜನ ಸತ್ತಿದ್ರಿ ರೈತರು? ಕಣ್ಣಲ್ಲಿ ನೀರು ಬರ್ತಾವೆ ನಾವು ರೈತರ ಮಕ್ಕಳು, ಅರ್ಥ ಆಯ್ತಾ? ಡೆಲ್ಲಿ ಒಳಗೆ ಎಷ್ಟು ಜನ ಸತ್ತಿದ್ದು? ಮೋದಿಯವರು ಹೇಳ್ತಾರೆ ನಾನೇನು ಅವರಿಗೆ ಸಾಯಿ ಅಂತ ಹೇಳಲಿಲ್ಲ ಅಂತ ಹೇಳ್ತಾರೆ. ಸಾಯಿ ಅಂತ ಹೇಳಿದ ಮೇಲೆ ಆ ಕಾನೂನು ತೊಗೊಂಡು ವಾಪಸ್ ಯಾಕೆ ತೊಗೊಂಡಿದ್ದು ನೀವು? ಕ್ಯಾನ್ ಯು ಆನ್ಸರ್? ಸೊ ಹಂಗಾಗಿ ಹೇಳಿದ್ದು ಒಂದೂ ಮಾಡಿಲ್ಲ. ಸೊ ನಾನೀಗ ಬೆಂಗಳೂರಿನಲ್ಲಿ ರೌಂಡ್ಸ್ ಹಾಕ್ತಾ ಗುತ್ತೇಳಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಸೊ ಇಲ್ಲಿ ಕೇಳೋಣ ಮತದಾರರ ಮನಸ್ಸಲ್ಲಿ ಏನಿದೆ ಅಂತ. ಈ ಸಲ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನು. ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? BJPನ, ಕಾಂಗ್ರೆಸ್ನ? ಯಾಕೆ? ಯಾವತ್ತಿಗೂ BJP ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನಮ್ಮ ಕರ್ನಾಟಕ ಅಧ್ವಾನ ಆಗ್ಬಿಡುತ್ತೆ. ಕಾಂಗ್ರೆಸ್ ಕೂಡ ಹಾಕಿದ್ರೆ ಕರ್ನಾಟಕ ಅಧ್ವಾನ. ನಮ್ಮಂಥ ಹೆಣ್ಮಕ್ಳು ಫ್ರೀ ಟಿಕೆಟು ಎಲ್ಲ ಮಾಡಿ ಬರ್ತಾಯಿಲ್ಲ, ಯಾವುದು ಸರಿಗೆ ಬರ್ತಾ ಇಲ್ಲ. ಅದರಿಂದ ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಕರ್ನಾಟಕ ಚೆನ್ನಾಗಿರ್ಬೇಕಂದ್ರೆ BJPಗೆ ಹಾಕಬೇಕು. ಸರಿ ಆಯ್ತು, ನೀವು ಹೇಳಿ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬೇಕು ಅಂತ? BJPನ, ಕಾಂಗ್ರೆಸ್? BJP ಮೇಡಮ್, BJP. ನಮ್ಮ ಮೋದಿಯವರು ಇದ್ರೆ ನಮಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ, ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಅದರಿಂದ ನಮಗೆ BJP ಸರ್ಕಾರನೇ ಬೇಕು ಮೇಡಮ್. ಏನಕ್ಕೆ ಮೇಡಮ್? ಎಲ್ಲ ನಮಗೆ ನಮ್ಮ ದುಡ್ಡು ತಗೊಂಡು ಹೆಂಗಸರು ಕೊಡ್ತಾರಲ್ಲ, ಎಲ್ಲ ನಾವು ಸಂಪಾದನೆ ಮಾಡೋದು ಅವ್ರಿಗೆ ಕೊಡೋಂಗಾಯ್ತು. ನಾವು ಬೇಜಾರು ಏನಿಲ್ಲ ಮೇಡಮ್. ನಮ್ಮ ಕಾಂಗ್ರೆಸ್ ಅಂದರೆ ಮೊದಲಿಂದ ಆಗಲ್ಲ, BJPನೇ ಪಕ್ಕ ನಾವು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಇನ್ನೊಂದಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನ. ಬನ್ನಿ ಹೇಳಿ, ಈ ಸಲ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? BJPನ, ಕಾಂಗ್ರೆಸ್? ಯಾಕೆ? ಅವರಿಂದನೇ ಚೆನ್ನಾಗಿರೋದು ಎಲ್ಲರೂ. ಹೌದಾ? BJPಯಿಂದ? ಕಾಂಗ್ರೆಸ್ನವ್ರದ್ದು ಗ್ಯಾರಂಟಿಗಳು ಇಷ್ಟ ಆಗಿಲ್ವಾ ನಿಮಗೆ? ಕಾಂಗ್ರೆಸ್ಸು ಇದೆ, ಇಲ್ಲ ಅಂತಿಲ್ಲ. ಇವ್ರು ಇದ್ರೇನೆ ಸ್ವಲ್ಪ ನಮಗೆ ಎಲ್ಲ ಇದರಲ್ಲೂ. ಈಗ 10 ವರ್ಷ ಕೊಟ್ರಲ್ಲ, ಈಗ ಮತ್ತೊಂದ್ಸಲ ಕೊಡ್ತೀರಾ ಅವಕಾಶ? ಕೊಟ್ಟೆ ಕೊಡ್ತೀವಿ ಅಷ್ಟೇ, ಕೊಡ್ತೀವಿ. ಏನಿದೆ ಅಂತ ಇದ್ದಾರೆ. ಸಾಹೇಬ್ರೆ, ಈ ಸಲ ಲೋಕಸಭೆ ಚುನಾವಣೆಯಲ್ಲಿ BJP ಗೆಲ್ಸ್ಬೇಕಂತ ಇದ್ದೀರಾ, ಕಾಂಗ್ರೆಸ್ನ ಗೆಲ್ಸ್ಬೇಕಂತ ಇದ್ದೀರಾ? ಯಾಕೆ? ಅದು ಯಾವುದು ಏನು ಅಂತ ಹೇಳಕ್ ಬರೋದಿಲ್ಲ. ಇದು ಒಳಗಡೆ ವ್ಯವಹಾರಗಳು ಅಲ್ವಾ, ಹೆಂಗ್ ಹೇಳಕ್ ಬರುತ್ತೆ? ಒಳಗೊಳಗೆ ವ್ಯವಹಾರಗಳು. ಎರಡು ಒಂದೇ ರಾಜಕೀಯ ತರ ನೋಡಕ್ಕೆ ಬೇರೆ ಬೇರೆ, ಒಳಗಡೆ ಇಬ್ರು ಅಣ್ಣ ತಮ್ಮದಿರಿದ್ದಂಗೆ ಅದು. ಹೌದಾ? ನಿಮ್ಗೆ ಹೆಂಗ್ ಗೊತ್ತಾಯ್ತಿದು? ನಮ್ಗೆಲ್ಲ ಗೊತ್ತು. ಮತದಾರ ನಾನು ಮತದಾರ. ಸರಿ ಆಯ್ತು, ಈ ಸಲ ಅವಾಗ್ಲಿ ಇಬ್ರಲ್ಲಿ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಯಾರನ್ನಾದ್ರೂ ಗೆಲ್ಸ್ಬೇಕಂದ್ರೆ ಯಾರನ್ನ ನೋಡ್ಬೇಕು? ಯಾರನ್ನ ಅಂತ ಹೇಳಕ್ ಬಾಯ್ಬಿಟ್ಟು ಹೇಳಕ್ ಆಗಲ್ಲ ಈಗ.
ಹೇಳಕ್ಕ ಫುಲ್ ಸಸ್ಪೆನ್ಸ್ ಇಟ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಸರ್, ದೇಶಕ್ಕಾಗಿ ಯಾರು ಅಧಿಕಾರವನ್ನ ಹಿಡಿಬೇಕು ಅಂತ ಹೇಳ್ತೀರಿ? ದೇಶಕ್ಕಾಗಿ ಮೋದಿನೇ ಅಧಿಕಾರ ಹಿಡಿಬೇಕು ಮೇಡಮ್. ಅವ್ರ ಕೆಲಸ ತೃಪ್ತಿ ತಂದಿದೆಯಾ ಸರ್ ಈ 10 ವರ್ಷದಲ್ಲಿ? ಕೆಲಸದ ಬಗ್ಗೆ ಅಸಂತೃಪ್ತಿ ಇದೆ ಮೇಡಮ್ ಸಾಕಷ್ಟು. ಯಾವ್ಯಾವುದು ಅಂತ ಹೇಳಬೇಕು ಅಂದರೆ ಲಾಸ್ಟ್ ಟೈಮು ನುಡಿದಂತೆ ನಡೆದಿಲ್ಲ. ಅವರು ಸಾಕಷ್ಟು ಹೇಳಿದ್ದಾರೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಕೊಡಲಿಲ್ಲ. ರೈತರಿಗೆ ನಾನು ಬೆಂಬಲ ಬೆಲೆ ಕೊಡ್ತೀನಿ, ಅವ್ರನ್ನೆಲ್ಲ ಸಂಕಷ್ಟದಿಂದ ಪಾರು ಮಾಡ್ತೀನಿ ಅಂದರು, ಮಾಡಲಿಲ್ಲ. ಅಚ್ಚೆ ದಿನ ಆಯೋಗ ಅಂದರು, ಬರಲಿಲ್ಲ. ಮತ್ತು ಬ್ಲ್ಯಾಕ್ ಮನಿ ತರ್ತೀನಿ ಅಂದರು, ತರಲಿಲ್ಲ. ಪುಲ್ವಾಮಾ ದಾಳಿ ಮಾಡಿದ್ದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ. ಸೊ ಮೋದಿ ಮುಂದುವರಿಬೇಕಾ, ಬದಲಾವಣೆ ಗಾಳಿ ಬೀಸಬೇಕಾ? ಆ್ಯಕ್ಚುಲಿ ಮೋದಿನೇ ಮುಂದುವರಿಬೇಕು ನುಡಿದಂತೆ ನಡೆದ್ರೆ, ಬಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಹೇಳ್ತಾ ಇದ್ದೀನಿ, ಈ ಸತಿ ಇನ್ನೊಂದು ಸರಿ ಯಾರಾದರೂ ಒಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂಥವ್ರನ್ನ ತಂದು ಅವ್ರಿಗೆ ಅವಕಾಶ ಕೊಟ್ಟು ಅವರು ನುಡಿದಂತೆ ಅವ್ರು ಮಾಡಲಾಗಿರಬೇಕು. ನಾನು ನುಡಿದಿದ್ದೀನಪ್ಪ, ಅದರಂತೆ ನಡೆದಿದ್ದೀನಿ, ನೀವು ನಡೀರಪ್ಪ ಅನ್ನಂಗೆ ಹೇಳಂಗಿರಬೇಕು. ಅದು ಬಿಟ್ಬಿಟ್ಟು ಇವ್ರು ಹೇಳೋದೊಂದು ಮಾಡೋದೊಂದು ಮಾಡಬಾರ್ದು. ಅಂತ ಬೆಂಗಳೂರು ರೌಂಡ್ಸ್ ಹೇಗಿತ್ತು? ಫುಲ್ ಜೋರಾ? ದಿವ್ಯಾ, ಸಕ್ಕದಾಗಿತ್ತು. ಬಟ್ ರಾಜಕಾರಣಿಗಳು ಹಿಂಗೂ ನೀರಿಳಿಸ್ತಾರ ಜನ ಅಂತ ನೋಡ್ಬಿಟ್ಟೆ ನಾನು ಸುಸ್ತಾಗ್ಬಿಟ್ಟೆ, ದಂಗಾಗ್ಬಿಟ್ಟೆ ಲಿಟ್ರಲಿ. ಬಿಕಾಸ್ ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಗೊತ್ತಾ, ಲಿಟ್ರಲಿ ನೀರಿಳಿಸೋದು ಅಂದ್ರೆ ಜನ ನೋಡಿ ಕಲಿಬೇಕು ಅಂತ. ಜನ ರಾಜಕಾರಣಿಗಳು ನೀರಿಳಿಸ್ತಾ ಇದ್ದಾರೆ, ಇಲ್ಲಿ ಬಿಸಿಲು ನಮಗೆ ನೀರಿಳಿಸ್ತಾ ಇದೆ. ಎಳ್ನೀರು ಕುಡಿಯೋಣ. ಆ್ಯಕ್ಚುಲಿ ಈ ಎಲೆಕ್ಷನಲ್ಲಿ ಸುಮಾರು ವಿಷಯಗಳು ತುಂಬ ಫ್ಯಾಕ್ಟರ್ ಆಗ್ತಾ ಇದೆ. ರಾಮ ಮಂದಿರ ಮಾತಾಡ್ತಾರೆ, ಗ್ಯಾರಂಟಿ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ತುಂಬ ಅಂದರೆ ಜನ ಅಷ್ಟು ಫೋಕಸ್ಡ್ ಆಗಿದ್ದಾರೆ ಎಲೆಕ್ಷನ್ ಬಗ್ಗೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ನಮ್ಗೆ ಗೊತ್ತಿರೋ ಹಾಗೆ 3 ಕ್ಷೇತ್ರಗಳು BJPಯ ಭದ್ರಕೋಟೆ. ಬಟ್ ಈ ಸರಿ ಸರಿಯಾಗಿ ಫೈಟ್ ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜನ ಅಭಿಪ್ರಾಯನ ಕೇಳಿಸ್ಕೊಳ್ತಾ ಇದೆ. ಪ್ರಾಬ್ಲಮ್ ನನಗೂ ಹಾಗೆ ಅನಿಸ್ತು. ಬಿಕಾಸ್ ವಿಧಾನಸಭೆ ಮತ್ತು ಲೋಕಸಭೆ ಎಲೆಕ್ಷನಲ್ಲಿ ಪ್ಯಾಟ್ರನ್ ಬೇರೆ, ವೋಟಿಂಗ್ ಪ್ಯಾಟ್ರನ್ ಬೇರೆ. ವಿಧಾನಸಭೆಯಲ್ಲಿ ಈ ಲೀಡರ್ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗ್ಬಿಟ್ಟು ಏನು ಇಶ್ಯೂ ಇತ್ತು ಅದನ್ನು ನೋಡ್ತಾ ಇದ್ರು. ಬಟ್ ಈ ಲೋಕಸಭೆಯಲ್ಲಿ ಲಾಸ್ಟ್ ಟೈಮು ನಾವು ನೋಡಿದ್ದು, ಲಾಸ್ಟ್ 3 ಎಲೆಕ್ಷನಲ್ಲೂ ಕೂಡ ನ್ಯಾಷನಲ್ ಇಶ್ಯೂ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಪ್ರಾಬಬ್ಲಿ ಈಗಲೂ ಹಂಗೆ ಅನಿಸ್ತಾ ಇದೆ ನನಗೆ. ಆಮೇಲೆ BJP ಅವ್ರು ಅಂದ್ಕೊಂಡಷ್ಟೇನು ಈಸಿ ಇಲ್ಲ. ಬಿಕಾಸ್ ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಮತ್ತು ಅವ್ರು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, ರಾಹುಲ್ ಗಾಂಧಿಗಿಂತ ಹೆಚ್ಚು ಸಿದ್ದರಾಮಯ್ಯ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅಂತ ನನಗೆ ಕಾಣಿಸಿದ್ದು. ನಿಮ್ಗೆ ಏನು ಕಾಣಿಸ್ತು? ಅದಕ್ಕೆ ಮೋದಿನ ಸಿದ್ದರಾಮಯ್ಯನ ಅನ್ನೋ ವ್ಯೂ ಅಲ್ಲೇ ನಾವು ಜನರನ್ನ ಕೇಳಿದ್ದು. ಸೊ ಏನ್ ನೋಡಿ ಓಟ್ ಹಾಕ್ತಾ ಇರ್ತಾರೆ ಕೆಲವರು. ಹೌದು, ರಾಜ್ಯ ಮಟ್ಟಕ್ಕೆ ಬಂದಾಗ ನಮ್ಗೆ ಸಿದ್ದರಾಮಯ್ಯ ಬೇಕು, ದೇಶದ ವಿಷಯಕ್ಕೆ ಬಂದಾಗ ಮೋದಿ ಬೇಕು ಅನ್ನೋ ಅಭಿಪ್ರಾಯಗಳು ಕೇಳ್ಬಂತು. ಆಮೇಲೆ ಗ್ಯಾರಂಟಿ ಕೆಲವ್ರಿಗೆ ಅನುಕೂಲ, ಕೆಲವ್ರಿಗೆ ಅನಾನುಕೂಲ. ನಮ್ಮನ್ನ ಎಳ್ನೀರು ಸಮಾಧಾನ ಮಾಡಿದೆ. ಆದ್ರೆ ಈಗ ರಾಜಕಾರಣಿಗಳನ್ನ ಸಮಾಧಾನ ಮಾಡಿ ಎದ್ದಿದೆಯಲ್ಲ, ಅದು ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಟೆನ್ಷನ್ನು, ಅದಕ್ಕೆ ಬೇಕಾದ ಕಡ್ಡಿ ಹಚ್ಚೋದು ಎಲ್ಲಾನು ಮಾಡ್ತಾ ಇರ್ತಾರೆ. ಸೊ ನಾವು ಸದ್ಯ ಕೂಲಾಗಿ ಹೊಡ್ತೀವಿ. ಇದು ಇವತ್ತಿನ ಬುಲೆಟ್ ರಿಪೋರ್ಟ್. ನೆನಪಿರ್ಲಿ ನ್ಯೂಸ್ ಅಂದ್ರೆ